Hi, all my dear English teaching faculty, all my dear students, and all my honorable viewers. I am P. Raghavendra, Associate Professor of English in Government First Grade College, Tumkur. We are all aware of the fact that the Honorable Directorate of Collegiate Education has organized a competition for the teachers. Here we have to showcase our teaching skills by way of presenting PPTs or study materials or uploading videos of our own original. So I am here to upload a video on direct and indirect speech. It is in other words called dialogue to reported speech. And I have put in 36 years of service as a teacher of English, and I am here to help all the teaching faculty right from high school up to the degree level to help them teach direct and indirect speech in a very simple way, because most of our students are from rural areas with rural background. So I will be using this bilingual method while teaching this direct and indirect speech or dialogue to narrative athwa dialogue to the reported speech. And I will now straight away go to the material and explain things to you. Hope all of you will understand as to how we should teach our rural students this direct and indirect speech, because as far as my Tumkur University is concerned, this topic, direct and indirect speech or reported speech, is prescribed for our third semester BA, BSc, BCom, BCA, BBM students for 6 months. Because of that, I have taken up this responsibility of uploading this video on direct and indirect speech. Let's straight away go to the material. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, the title is direct and indirect speech or reported speech. So direct speech, or it can also be called a dialogue. What is this direct speech or what is this dialogue andre? These are the actual words spoken by the speaker and they are written within double inverted commas. So when the actual words spoken by the speaker are written within double inverted commas, that part of a sentence is called the direct speech or a dialogue. ಒಬ್ಬ ವ್ಯಕ್ತಿ ಮಾತನಾಡಿರುವ ಪದಗಳನ್ನು ಹಾಗೆಯೇ ಯಾವುದೇ ಬದಲಾವಣೆಗಳಿಲ್ಲದೇ, ಅದನ್ನೇ ಆ್ಯಕ್ಚುವಲ್ ವರ್ಡ್ಸ್ ಅಂತಾರೆ. ಯಾವುದೇ ಬದಲಾವಣೆಗಳಿಲ್ಲದೇ ಒಬ್ಬ ವ್ಯಕ್ತಿ ಮಾತನಾಡಿರುವ ಪದಗಳನ್ನು ಹಾಗೆಯೇ ಬರೆದು ಒಂದು ಪೇಪರ್ ಮೇಲೆ ಅವುಗಳನ್ನು ಡಬಲ್ ಇನ್ವರ್ಟೆಡ್ ಕಾಮಾಸಲ್ಲಿ ಬರೆದರೆ ಆ ಭಾಗವನ್ನು ನಾವು ಡೈರೆಕ್ಟ್ ಸ್ಪೀಚಲ್ಲಿದೆ ಅಂತೀವಿ ಅಥವಾ ಡೈಲಾಗಲ್ಲಿದೆ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ರವಿ ಸೆಡ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಮಾತನಾಡಿರುವ ವ್ಯಕ್ತಿ ಯಾರು? ರವಿ. ಸೆಡ್ ಹೇಳಿದ. ಸೊ ರವಿ ಏನು ಹೇಳಿದ್ನೋ ಆ ಮಾತುಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೇನೆ ಹಾಗೆ ಡಬಲ್ ಇನ್ವರ್ಟೆಡ್ ಕಾಮಾಸಲ್ಲಿ ಬರೆದು ಬಿಟ್ರೆ ಈ ಭಾಗವು ಡೈರೆಕ್ಟ್ ಸ್ಪೀಚಲ್ಲಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಡಬಲ್ ಇನ್ವರ್ಟೆಡ್ ಕಾಮ ಸ್ಟಾರ್ಟ್ ಆಯ್ತಾ? ಇಲ್ಲಿಂದ
ನೋಡಿ, ಐ ಆಮ್ ಗೋಯಿಂಗ್ ಟು ಮೈಸೂರು ಟುಮಾರೋ, ಫುಲ್ ಸ್ಟಾಪ್ ಇದೆ, ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಕ್ಲೋಸ್ ಆಗಿದೆ. ನಾನು ನೋಡಿ ಇಲ್ಲಿ ಫ್ಲವರ್ ಬ್ರಾಕೆಟ್ಸಲ್ಲಿ ಹಾಕಿದ್ದೀನಿ ಡೈರೆಕ್ಟ್ ಸ್ಪೀಚ್. ಸೊ ಇಲ್ಲಿಂದ ಇಲ್ಲಿಯವರೆಗೂ ಡೈರೆಕ್ಟ್ ಸ್ಪೀಚಲ್ಲಿದೆ. ನೋಡಿ, ಐ ಅಂದರೆ ಏನಪ್ಪ ಕನ್ನಡದಲ್ಲಿ? ನಾನು. ನಾನು ಎಂಬ ಮಾತನ್ನು ಯಾರು ಮಾತಾಡ್ತಿದ್ದಾರೆ? ರವಿ. ರವಿ ಏನೋ ಹೇಳ್ದ, ಆ ಹೇಳಿರೋ ಪದಗಳನ್ನು ಹಾಗೆ ಬರೆದಿದ್ದೀನಿ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಂದ್ರೆ ಏನು? ರವಿ ಹೇಳಿರುವ ಈ ಮಾತುಗಳನ್ನು ನಾನು ಮತ್ತೊಬ್ಬರು ಮೂರನೇ ವ್ಯಕ್ತಿ ವರದಿ ಮಾಡಿದಾಗ ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ವರದಿ ಮಾಡುವುದಂದ್ರೇನು? ಇಂಗ್ಲೀಷಲ್ಲಿ ರಿಪೋರ್ಟ್ ಮಾಡುವುದು ಅಂತೀವಿ. ಇದನ್ನು ರಿಪೋರ್ಟ್ ಮಾಡುವಾಗ ಈ ಒರಿಜಿನಲ್ ವಾಕ್ಯದಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ತರಬೇಕಾಗುತ್ತೆ. ಆ ಬದಲಾವಣೆಗಳು ಬಹಳ ಮುಖ್ಯ. ಆ ಬದಲಾವಣೆಗಳನ್ನು ಮಾಡಿದಾಗ ಮಾತ್ರ ಈಗ ಇಲ್ಲಿ ಇರ್ತಕ್ಕಂಥ ಈ ಡೈರೆಕ್ಟ್ ಸ್ಪೀಚು ಅಥವಾ ಈ ಒಂದು ಡೈಲಾಗ್ ಏನಿದೆಯೋ ಇದು ಇಂಡೈರೆಕ್ಟ್ ಸ್ಪೀಚ್ ಆಗಲಿಕ್ಕೆ ಸಾಧ್ಯವಾಗುತ್ತೆ, ಅಥವಾ ರಿಪೋರ್ಟೆಡ್ ಸ್ಪೀಚ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ನೋಡಿ, ರವಿ ಸೆಡ್ ಐ ಆಮ್ ಗೋಯಿಂಗ್ ಟು ಮೈಸೂರು ಟುಮಾರೋ ಅಂತ ಹೇಳ್ದ. ರವಿ ಹೇಳಿರುವ ಈ ಮಾತನ್ನು ನಾನು ಮತ್ತೊಬ್ಬರಿಗೆ ಹೇಳಬೇಕು ಅಂದರೆ ರವಿ ಏನು ಹೇಳ್ದ ಅಂತ ಇದರಲ್ಲಿ ಕೆಲವು ಬದಲಾವಣೆಗಳನ್ನು ತಂದು ಡೈರೆಕ್ಟ್ ಸ್ಪೀಚಲ್ಲಿರುವ ಪದಗಳಲ್ಲಿ ನಾನು ವರದಿ ಸಲ್ಲಿಸಿದರೆ ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಇಲ್ಲಿ ನೋಡಿ, ಹಾಗಾಗಿ ಒಬ್ಬ ವ್ಯಕ್ತಿ ಹೇಳಿರುವ ಈ ಮಾತೇನಿದೆಯೋ ಡೈರೆಕ್ಟ್ ಸ್ಪೀಚಲ್ಲಿರೋದು, ಇವುಗಳು ಕೆಲವೊಮ್ಮೆ ಹೇಳಿಕೆಗಳಾಗ್ಬೋದು. ಹೇಳಿಕೆಗಳಂದ್ರೇನು? ಇಂಗ್ಲೀಷಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ, ಅಥವಾ ಸ್ಟೇಟ್ಮೆಂಟ್ ಅಂತೀವಿ, ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತೀವಿ ಆಗ್ಬೋದು, ಅಥವಾ ಇಂಪರೇಟಿವ್ ಸೆಂಟೆನ್ಸ್ ಆಗ್ಬೋದು. ಇಲ್ಲಿಂದ ಇರ್ತಕ್ಕಂಥ ಈ ವಾಕ್ಯವು ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೇನು? ಈ ರವಿ ಎಂಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಒಂದು ಬೇಡ್ಕೊಳ್ಬೋದು, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೋದು, ಅಥವಾ ಟೀಚರ್ ವಿದ್ಯಾರ್ಥಿಯನ್ನು ಆರ್ಡರ್ ಮಾಡಬಹುದು. ಸೊ ಇಂಥ ಮಾತುಗಳು ಒಂದು ಬೇಡಿಕೆ ಅಥವಾ ಒಂದು ಆಜ್ಞೆ ಕೊಟ್ಟಾಗ ಆಡುವ ಮಾತನ್ನು ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತೀವಿ. ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಅಂದರೆ ನೀವು ಫಾರ್ಮುಲಾ ಮನಸ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ವಿದ್ಯಾರ್ಥಿನಿಯರೇ. ವಾಕ್ಯದ ಆರಂಭದಲ್ಲಿ ಸಬ್ಜೆಕ್ಟ್ ವರ್ಬ್ ಇರುತ್ತೆ, ಕೊನೆಯಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ನೋಡಿ, ಇಲ್ಲಿ ನೋಡಿ, ಐ ಸಬ್ಜೆಕ್ಟ್ ಅಲ್ವಾ, ನಾನು. ಆಮ್ ವರ್ಬ್, ಸಬ್ಜೆಕ್ಟ್ ಪಕ್ಕ ವರ್ಬ್ ಬಂದಿದೆ, ಕೊನೆಯಲ್ಲಿ ಫುಲ್ ಸ್ಟಾಪ್ ಇದೆ. ದಿಸ್ ಈಸ್ ಕಾಲ್ಡ್ ಅನ್ ಅಸರ್ಟಿವ್ ಸೆಂಟೆನ್ಸ್. ನೋಡಿ, ಎಸ್ ಪ್ಲಸ್ ವಿ. ಹೌದಾ ಇಲ್ವಾ ಸ್ನೇಹಿತರೆ? ಇಲ್ಲಿ ನೋಡಿ, ನಾನು ಬರೀತೀನಿ ನಿಮ್ಗೆ ಅರ್ಥವಾಗಲಿ ಅಂತ. ಇಲ್ಲಿ ಇದೇನಿದೆಯೋ ಇದು ಎಸ್ ಆಗುತ್ತೆ, ಇದು ವಿ ಆಗುತ್ತೆ. ನೋಡಿ, ಎಸ್ ಪ್ಲಸ್ ವಿ ಬಂತ. ನೋಡಿ, ಎಸ್ ಪ್ಲಸ್ ವಿ ಇದ್ದು ಉಳಿದ ಪದಗಳಿದ್ದು ಫುಲ್ ಸ್ಟಾಪ್ ಇದ್ದರೆ ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನೀವು ಪರೀಕ್ಷೆಯಲ್ಲಿ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಬಹಳ ಮುಖ್ಯ ಸ್ನೇಹಿತರೆ. ಅಲ್ಲಿ ಸ್ವತಂತ್ರವಾದ ವಾಕ್ಯಗಳು ಹೀಗೆ ಕೊಡ್ತಾರೆ, ಕೊಟ್ಟು ಇದಕ್ಕೆ ಒಂದು 2, 3, 4 ಆನ್ಸರ್ಗಳು ಕೊಡ್ತಾರೆ. 4ರಲ್ಲಿ 1 ಸರಿ ಇರುತ್ತೆ. ಅದು ಯಾವುದು ಅಂತ ಪತ್ತೆ ಹಚ್ಚಬೇಕಂದ್ರೆ ನಾನು ಹೇಳ್ತಕ್ಕಂಥ ಮಾತನ್ನು ನೀವು ಕೇಳಬೇಕು. ಆಮೇಲೆ ಇದನ್ನು ನಾನು 2 ವಿಡಿಯೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಪಾರ್ಟ್ 1 ಪಾರ್ಟ್ 2. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಇಡೀ ಡೈರೆಕ್ಟ್ ಸ್ಪೀಚ್ ಹೇಳ್ಕೊಡೋಕ್ಕಾಗುವುದಿಲ್ಲ. 2 ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ನಿಮ್ಗೆ ಅರ್ಥ ಆಗದೇ ಇದ್ದರೆ ಪಾಸ್ ಮಾಡಿ, ರಿವೈಂಡ್ ಮಾಡಿ ಕೇಳಿಸ್ಕೊಳ್ಳಿ, ಒಂದು ನೋಟ್ಸಲ್ಲೆಲ್ಲ ಬರ್ಕೊಳ್ಳಿ. ನಾನು ಅದಕ್ಕೆ ನೋಟ್ಸ್ ಥರ ಬರೆದಿದ್ದೀನಿ, ಯಾವ PPT ಮಾಡಿಲ್ಲ. ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಬರೆದಿದ್ದೇನೆ ನಿಮಗಾಗಿ. ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಆಗ್ಬೋದು. ಫಸ್ಟು ಡೈರೆಕ್ಟ್ ಸ್ಪೀಚಲ್ಲಿರುವ ವಾಕ್ಯ ಎಂಥ ವಾಕ್ಯವು ಅಂತ ನಾವು ಅರ್ಥ ಮಾಡಿಕೊಳ್ಳದೇನೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡೋಕ್ಕೆ ಹೋಗಬಾರ್ದು. ತಪ್ಪು ಮಾಡಿಬಿಡ್ತೀವಿ, 0 ಬಂದ್ಬಿಡುತ್ತೆ ಎಕ್ಸಾಮಲ್ಲಿ ನಮಗೆ.
ನೋಡಿ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಎಸ್ ಪ್ಲಸ್ ವಿ ಇಲ್ಲಿದೆ ನೋಡಿ, ಹೀಗಿರ್ಬೋದು. ಅಥವಾ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಏನು, ಆ ವಾಕ್ಯದ ಆರಂಭದಲ್ಲಿ ಸಬ್ಜೆಕ್ಟ್ ಇರಲ್ಲ, ವರ್ಬ್ ಇರುತ್ತೆ. ಆ ವರ್ಬ್ V1 ಫಾರ್ಮಲ್ಲಿ ಇರುತ್ತೆ. V1 ಫಾರ್ಮ್ ಅಂದರೆ ಏನು, ಗೋ, ಕಮ್, ಟೇಕ್. ಬೇಸ್ ವರ್ಬ್ ಅಂತೀವಿ ನೋಡಿ, ಮೂಲಭೂತವಾದ ಕ್ರಿಯಾಪದ. ಕಮ್, ಟೇಕ್, ಡ್ರಿಂಕ್, ಸ್ಪೀಕ್, ಲಿಸನ್, ಇವೆಲ್ಲ V1. ಆರಂಭದಲ್ಲಿ ಸಬ್ಜೆಕ್ಟ್ ಇರುವುದಿಲ್ಲ ನೋಡಿ, V1 ಇರುತ್ತೆ, ಕೊನೆಯಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ನೋಡಿ, ಎರಡು ವಾಕ್ಯಗಳಿಗೂ ಕೊನೆಯಲ್ಲಿ ಫುಲ್ ಸ್ಟಾಪ್ ಇದೆ, ಆರಂಭದಲ್ಲಿ ವ್ಯತ್ಯಾಸ ಇದೆ. ಒಂದು ಸಬ್ಜೆಕ್ಟ್ ವರ್ಬ್ ಇದೆ, ಇನ್ನೊಂದು ಬರೀ ವರ್ಬ್ ಫಸ್ಟ್ ಫಾರ್ಮಲ್ ಇದೆ. ಈ ವ್ಯತ್ಯಾಸ ತಿಳ್ಕೊಳ್ಳದೇನೆ ನೀವು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡೋಕ್ಕೆ ಹೋದರೆ 0 ಬಂದುಬಿಡುತ್ತೆ ಎಕ್ಸಾಮಲ್ಲಿ. ನಮ್ಮ ತುಮಕೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಮುಂಬರುವ 3rd ಸೆಮ್ಮಲ್ಲಿ ಈ ಡೈಲಾಗ್ ಟು ನೆರೇಟಿವ್ ಅಥವಾ ರಿಪೋರ್ಟರ್ ಸ್ಪೀಚ್ ಮೇಲೆ 6 ಮಾರ್ಕ್ಸ್ ಇದೆ. 6 ಸ್ವತಂತ್ರವಾದ ಇಂತಹ ವಾಕ್ಯಗಳು ಕೊಡ್ತೀವಿ ನಾವು. ಆ 6 ಕೂಡ ವಿಭಿನ್ನವಾದ ವಾಕ್ಯಗಳಿರುತ್ತೆ. ಒಂದು ಅಸರ್ಟಿವ್ ಇರುತ್ತೆ, ಒಂದು ಇಂಪರೇಟಿವ್ ಇರುತ್ತೆ. ನೋಡಿ, ಹೀಗೆ ಬರುತ್ತೆ ನೋಡಿ, ಹೇಳ್ತಾ ಹೋಗ್ತೀನಿ ನಾನೀಗ. ಆಮೇಲೆ ಇಲ್ಲಿ 3ನೇದು ನೋಡಿ, ಇಂಟರೋಗೇಟಿವ್ ಸೆಂಟೆನ್ಸ್ ಇರುತ್ತೆ, ಬಿಗಿನಿಂಗ್ ವಿತ್ WH ವರ್ಡ್. ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಪ್ರಶ್ನೆ, ಇಂಟರೋಗೇಟಿವ್ ಅಂದ್ರೆ ಏನು, ಪ್ರಶ್ನೆ. ಇಂಟರೋಗೇಷನ್ ಮಾಡ್ತಾರೆ ಪೊಲೀಸರು ಅಂತ ಹೇಳಲ್ವಾ, ಪ್ರಶ್ನಿಸುವುದು. ಸೊ ಇಂಟರೋಗೇಟಿವ್ ಸೆಂಟೆನ್ಸು ಬಿಗಿನಿಂಗ್ ವಿತ್ WH ವರ್ಡ್. WH ವರ್ಡ್ ಅಂದ್ರೆ ಏನು, ವಾಟ್, WHAT, ವಾಟ್. ಅದು ಫಿಲ್ ಇನ್ ದ ಬ್ಲ್ಯಾಂಕ್, ಅದು ಬ್ಲ್ಯಾಂಕ್ ಕೊಟ್ಟಿದ್ದೀನಿ ನೋಡಿ. ವಾಟ್, ವೈ, ವೆನ್, ಹೂ, ವೇರ್, ಹೌ ಕೂಡ ಬರುತ್ತೆ. ಸೊ ಅವನ್ನ WH ವರ್ಡ್ ಅಂತಾರೆ ನೋಡಿ. ಹಿಂಗೆ WH ವರ್ಡ್ ಇರುತ್ತೆ. ಆಮೇಲೆ ಪ್ರಶ್ನೆಯಲ್ಲಿ V+S ನೋಡಿ, ಇಲ್ಲಿ ರಿವರ್ಸ್ ಆಗುತ್ತೆ. ಸ್ಟೇಟ್ಮೆಂಟಲ್ಲಿ S+V ಇರುತ್ತೆ. ವಾಕ್ಯದ ಕೊನೆಯಲ್ಲಿ ಫುಲ್ ಸ್ಟಾಪ್ ಇದ್ದಾಗ S+V ಇರುತ್ತೆ. ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದ್ದರೆ V+S ಇರಲೇಬೇಕು ಸ್ನೇಹಿತರೆ. ಅದರ ಜೊತೆಯಲ್ಲಿ ಒಂದು WH ವರ್ಡ್ ಬಂದಿರುತ್ತೆ. ಈ ಫಾರ್ಮುಲಾ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಡೈರೆಕ್ಟ್ ಸ್ಪೀಚಲ್ಲಿ ವಾಕ್ಯವು ಹೀಗಿರ್ಬೋದು, ಒಂದು ಅಸರ್ಟಿವ್ ಸೆಂಟೆನ್ಸ್ ಇರ್ಬೋದು, ಅಥವಾ ಇಂಪರೇಟಿವ್ ಸೆಂಟೆನ್ಸ್ ಹಿಂಗೆ ಫುಲ್ ಸ್ಟಾಪ್ ಇದ್ದು V1 ಇಂದ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಇದ್ದು ಒಂದು WH ಕ್ವಶನ್ ವರ್ಡ್ ಜೊತೆಲೇ V+S. V+S ಅನ್ನೋದು ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು. ಯಾರೇ ಆದರೂ ಪ್ರಶ್ನೆ ಅಂದರೆ ಏನಪ್ಪ ಅಂದರೆ V+S ಕ್ರಮದಲ್ಲಿ ವಾಕ್ಯವಿದ್ದರೆ ಅದುವೇ ಪ್ರಶ್ನೆ ಎಂದು ಉತ್ತರ ನೇರವಾಗಿ ಕೊಡಿ. ನೀವು WH ವರ್ಡ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ವಾಟ್, ವಿಚ್, ವೇರು, ಹೌ ಇದ್ದರೆ ಪ್ರಶ್ನೆ ಅಂತೀವಿ ನಾವು, ಅದು ತಪ್ಪು. ಯಾವ ವಾಕ್ಯದ ಕ್ರಮವಾದರೆ ವರ್ಬಿನ ಪಕ್ಕದಲ್ಲಿ ಸಬ್ಜೆಕ್ಟ್ ಇರುತ್ತೋ ಅಂತಹ ಕ್ರಮವಾದ ವಾಕ್ಯವನ್ನು ನಾವು ಪ್ರಶ್ನೆ ಅಂತೀವಿ. ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇಡಬೇಕು. ಇದು WH ವರ್ಡ್ ಜೊತೆಯಲ್ಲಿರುವ ವಾಕ್ಯ. ಇನ್ನೊಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ, ಅದು ಎಸ್ ಆರ್ ನೋ ಸೆಂಟೆನ್ಸ್ ಅಂತಾರೆ. ಇಲ್ಲಿ ನೋಡಿ, V+S ಮಾತ್ರ ಇರುತ್ತೆ ಪ್ರಶ್ನಾರ್ಥಕ ಚಿಹ್ನೆ. ಇಲ್ಲಿ WH ವರ್ಡ್ ಇರುವುದಿಲ್ಲ. ಹಾಗಾಗಿ ಮೂಲಭೂತವಾಗಿ ನಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಏನಪ್ಪ ಅಂದರೆ V+S. ಈ S+V ನಾವು ಉಲ್ಟಾ ಮಾಡಿದರೆ ನಿಮಗೆ ಪ್ರಶ್ನೆ ಬರುತ್ತೆ ನೋಡಿ. ಸಿಂಪಲಾಗಿ ಹೇಳ್ತೀವಿ ನಾವು, ಮಾಮೂಲಾಗಿ ಹೌ ಆರ್ ಯು ಅಂತೀವಿ, ಹೌದಾ ಇಲ್ವ ಸ್ನೇಹಿತರೆ? ಹೌ ಆರ್ ಯು, ಹೌ ಮುಚ್ಚಿಬಿಟ್ರೆ ಆರ್ ಆದಮೇಲೆ ತಾನೇ ಯು ಬರೋದು. ಆರ್ ವರ್ಬ್ ಅಲ್ವಾ, ಬಿ ಫಾರ್ಮ್, ಅದು ಬಿ ವರ್ಬು. ಆಮೇಲೆ ಯು ಸಬ್ಜೆಕ್ಟ್ ನೋಡಿ, ಆರ್ ಯು ಅಂತೀವಿ. ಹೌ ಆರ್ ಯು ನಮಗೆ ಗೊತ್ತಾಗದೇ ಪ್ರಶ್ನೆಯಲ್ಲಿ ನಾವು SV ಕ್ರಮವನ್ನು VS ಕ್ರಮವನ್ನಾಗಿ ನಾವು ಬದಲಾವಣೆ ಮಾಡಿರ್ತೀವಿ. ಬಟ್ ಇಲ್ಲಿ ವ್ಯಾಕರಣದಲ್ಲಿ ತಿಳ್ಕೋಬೇಕು ಅದನ್ನು ತಾಂತ್ರಿಕವಾಗಿ. ನೋಡಿ, ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಿಗಿನಿಂಗ್ ವಿತ್ WH ವರ್ಡ್ ಇರ್ಬೋದು, ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸ್ ಎಸ್ ಆರ್ ನೋ ಅಂದ್ರೇನು, V+S ಇರುತ್ತೆ, WH ವರ್ಡ್ ಇರಲ್ಲ. ನೋಡಿ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ 2 ಥರ ವಾಕ್ಯಗಳಿರುತ್ತೆ, ಫುಲ್ ಸ್ಟಾಪ್ಲಿ 2 ಥರ ವಾಕ್ಯಗಳಿರುತ್ತೆ. ಕೊಟ್ಟ ಒಂದು ವಾಕ್ಯದಲ್ಲಿ ಯಾವ ಥರ ಇದೆ ವಾಕ್ಯ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು. ಆಮೇಲೆ ಕೊನೆಯ ವಾಕ್ಯ ಏನಪ್ಪ ಅಂತ ಹೇಳಿದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತೀವಿ. ಆಶ್ಚರ್ಯಾರ್ಥಕ ಚಿಹ್ನೆ ಇರುತ್ತೆ. ಆ ಚಿಹ್ನೆಯ ತುದಿಯಲ್ಲಿ ನೋಡಿ S+V ಇಲ್ಲಿ ಬರುತ್ತೆ, ಸ್ಟೇಟ್ಮೆಂಟಲ್ಲಿ ಇಲ್ಲಿ ಬರುತ್ತೆ, ಸ್ಟಾರ್ಟಿಂಗಲ್ಲಿ ಅಸರ್ಟಿವ್ ಸೆಂಟೆನ್ಸಲ್ಲಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಆ ಎಕ್ಸ್ಕ್ಲಮೇಟರಿ ಮಾರ್ಕ್ 10 ಸಬ್ಜೆಕ್ಟ್ ಬರುತ್ತೆ. ಅದನ್ನು ಹೇಳ್ಕೊಡ್ತೀನಿ ಎಕ್ಸ್ಪ್ಲೇನ್ ಮಾಡುವಾಗ ಸ್ನೇಹಿತರೆ. ಸೊ ಇಷ್ಟು ವಾಕ್ಯಗಳಿರುತ್ತೆ.
ಒಂದು ಡೈರೆಕ್ಟ್ ಸ್ಪೀಚಲ್ಲಿ ಇರುವ ವಾಕ್ಯವು ಅಸರ್ಟಿವ್ ಸೆಂಟೆನ್ಸಾ, ಇಂಪರೇಟಿವ್ ಸೆಂಟೆನ್ಸಾ, ಇಂಟರಾಗೇಟಿವ್ ಸೆಂಟೆನ್ಸ್ ಬಿಗಿನಿಂಗ್ ವಿತ್ WH ವರ್ಡಾ, ಅಥವಾ ಎಸ್ ಆರ್ ನೋ ಕ್ವಶನ್ ಬಿಗಿನಿಂಗ್ ವಿತ್ V+S ಅಥವಾ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಎಂಡಿಂಗ್ ವಿತ್ ಆಶ್ಚರ್ಯಾರ್ಥಕ ಚಿಹ್ನೆನ ನೋಡ್ಕೋಬೇಕು. ಇಷ್ಟರಲ್ಲಿ ಒಂದು ಸೆಂಟೆನ್ಸ್ ಇರುತ್ತೆ. ನಮ್ಮ ತುಮಕೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ 6 ವಾಕ್ಯಗಳಿರುತ್ತೆ. ಅಂದರೆ ಈ ಒಂದು ಇರೋ 5 ವಾಕ್ಯಗಳಲ್ಲಿ ಯಾವುದನ್ನು 2 ವಾಕ್ಯಗಳು ರಿಪೀಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಮಾಮೂಲಾಗಿರುವ ಡೈರೆಕ್ಟ್ ಸ್ಪೀಚಲ್ಲಿರುವ ವಾಕ್ಯಗಳ ಕ್ರಮಗಳು. ಈ ಫಾರ್ಮ್ಸ್ ಆಫ್ ಸೆಂಟೆನ್ಸಸ್, ಅಸರ್ಟಿವ್ ಸೆಂಟೆನ್ಸ್ ಇರುತ್ತಾ, ಇಂಪರೇಟಿವಾ, ಇಂಟರಾಗೇಟಿವ್ ಬಿಗಿನಿಂಗ್ ವಿತ್ WH ವರ್ಡಾ, ಇಂಟರಾಗೇಟಿವ್ ಬಿಗಿನಿಂಗ್ ವಿತ್ V+S, ಎಸ್ ಆರ್ ನೋನ ಅಥವಾ ಎಕ್ಸ್ಕ್ಲಮೇಟ್ನ ನೀವು ನೋಡಿಕೊಂಡೇ ಕೊಟ್ಟ ವಾಕ್ಯವನ್ನು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ನೋಡಿ ಇಲ್ಲಿ ಕೊಟ್ಟ ವಾಕ್ಯ ಯಾವುದು? ಈ 5 ರೂಪಗಳಲ್ಲಿ ಒಂದೇ ರೂಪ ಇಲ್ಲಿರೋದು ಅಸರ್ಟಿವ್ ಸೆಂಟೆನ್ಸ್ ಇದೆ. ಯಾಕೆ? ಹೆಂಗೆ ಹೇಳ್ತೀರಾ ಅಸರ್ಟಿವ್ ಅಂತ? ಆರಂಭದಲ್ಲಿ ಸಬ್ಜೆಕ್ಟು, ಪಕ್ಕದಲ್ಲಿ ವರ್ಬ್ ಇದೆ, ಐ ಆಮ್ ವರ್ಬ್ ಅಲ್ವಾ, ಬಿ ಫಾರ್ಮು, ಬಿ ವರ್ಬ್ ಅದು, ಕೊನೆಯಲ್ಲಿ ಫುಲ್ ಸ್ಟಾಪ್ ಇದೆ. ನೋಡಿ ಈ ವಾಕ್ಯವು ಈ ಸೂತ್ರದ ಪ್ರಕಾರ ಇಲ್ವಾ? S+V. ಸೊ ದಿ ಗಿವನ್ ಸೆಂಟೆನ್ಸ್ ಇನ್ ದ ಡೈರೆಕ್ಟ್ ಸ್ಪೀಚ್ ಈಸ್ ಅನ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಅದಕ್ಕೆ ಒಂದು ಸೂತ್ರ ಇದೆ. ಅದನ್ನು ಬದಲಾಯಿಸಬೇಕಂದ್ರೆ ಇಂಡೈರೆಕ್ಟ್ ಸ್ಪೀಚ್ಗೆ ಅದಕ್ಕೆ ಒಂದು ದಾರಿ ಇದೆ ಸ್ನೇಹಿತರೆ. ಅಸರ್ಟಿವ್ ಸೆಂಟೆನ್ಸ್ ಬದಲಾಯಿಸಬೇಕಂದ್ರೆ ಅದಕ್ಕೊಂದು ದಾರಿ, ಇಂಪರೇಟಿವ್ ಬದಲಾಯಿಸಬೇಕಂದ್ರೆ ಅದಕ್ಕೆ ಒಂದು ದಾರಿ, ಹಾಗೆ. ಸೊ ಈಗ ನಾವು ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್ ತೆಗೆದುಕೊಳ್ಳೋಕೆ ಮುಂಚಿತವಾಗಿ ಬದಲಾವಣೆಗಳು ಯಾವುದು? 3 ವಿಷಯಗಳಲ್ಲಿ ಬದಲಾವಣೆಗಳಿರುತ್ತೆ, 3 ಕ್ಷೇತ್ರಗಳಲ್ಲಿ. ಅದನ್ನು ಹೇಳ್ಬಿಡ್ತೀನಿ. ಆ 3 ಕ್ಷೇತ್ರಗಳು ಈ ಎಲ್ಲ 5 ವಾಕ್ಯಗಳಿಗೂ, ಈ 5 ಟೈಪ್ಸ್ ಆಫ್ ಸೆಂಟೆನ್ಸಸ್ಗೂ ಅನ್ವಯಿಸುತ್ತೆ. ಆ 3 ಬದಲಾವಣೆಗಳು, ಆ 3 ಕ್ಷೇತ್ರಗಳಲ್ಲಿ ಬದಲಾವಣೆಗಳು ಅದು ಯಾವುದು ಅಂತ ತೆಗೆದುಕೊಳ್ಳೋಣ. ನೋಡಿ ಇಲ್ಲಿ ಕೊಟ್ಟಿದ್ದೀನಿ, ಚೇಂಜಸ್ ಟು ಬಿ ಮೇಡ್ ಇನ್ ದ ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚಲ್ಲಿ ಮೇಡ್ ಮಾಡುವಂತಹ ಚೇಂಜಸ್, ಬದಲಾವಣೆಗಳು ಯಾವುದು? ಮೊದಲನೇ ರೋಮನ್ ನಂಬರ್ 1 ಏನು ಬದಲಾವಣೆ ಅಂದರೆ, ಈ ಡೈರೆಕ್ಟ್ ಸ್ಪೀಚಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ಸ್ ಬರ್ತವೆ. ಪ್ರಥಮ ಮತ್ತು ದ್ವಿತೀಯ ಪುರುಷ ನಾಮಪದಗಳು ಮಾತ್ರ ಬರ್ತಾ ಇರ್ತವೆ ಯಾವಾಗಲೂ. ಪ್ರೊನೌನ್ಸ್ ಅಂತೀವಿ ನಾವು. ಸೊ ಐ ಮೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಬಂದಾಗ ಅವು ಯಾವುದು ಅಂತ ನಾನು ಲಿಸ್ಟ್ ಕೊಟ್ಟಿದ್ದು ನಿಮ್ಗೆ ಹೇಳ್ತೀನಿ. ಡೈರೆಕ್ಟ್ ಸ್ಪೀಚಲ್ಲಿ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ಸ್ ಪ್ರೊನೌನ್ಸ್ ಬಂದಾಗ ಅವುಗಳನ್ನು ಥರ್ಡ್ ಪರ್ಸನ್ ಪ್ರೊನೌನ್ಸ್ಗೆ ಬದಲಾವಣೆ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಯು ಮಸ್ಟ್ ಚೇಂಜ್ ದಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಇನ್ ದ ಡೈರೆಕ್ಟ್ ಸ್ಪೀಚ್ ಇಂಟು ದ ಥರ್ಡ್ ಪರ್ಸನ್ ಪ್ರೊನೌನ್ಸ್ ಇನ್ ದ ಇಂಡೈರೆಕ್ಟ್ ಸ್ಪೀಚ್. ಹೆಂಗೆ ಇಲ್ಲಿದೆ ನೋಡಿ. ಡೈರೆಕ್ಟ್ ಸ್ಪೀಚಲ್ಲಿ ನಾನು ಹೈಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಡೈರೆಕ್ಟ್ ಸ್ಪೀಚಲ್ಲಿ ಒಂದು ವೇಳೆ ಐ ಇದ್ದರೆ, ಐ ಅನ್ನೋದು ಪ್ರೊನೌನ್. ದೀಸ್ ಆರ್ ಕಾಲ್ಡ್ ಪರ್ಸನಲ್ ಪ್ರೊನೌನ್ಸ್ ಅಂತೀವಿ. ಈ ಐ ಅನ್ನೋದು ಯಾರು? ನಾನು. ಐ ಅಂದರೆ ಏನು ಕನ್ನಡದಲ್ಲಿ? ನಾನು ಎಂಬ ಮಾತು ಯಾವಾಗಲೂ ಡೈರೆಕ್ಟ್ ಸ್ಪೀಚಲ್ಲಿ ನೋಡಿ, ಐ ಆಮ್ ಗೋಯಿಂಗ್. ಐ ಅಂದರೆ ನಾನು. ಯಾರು ಹೇಳ್ತಾ ಇದ್ದಾರೆ? ರವಿ ಹೇಳ್ತಾ ಇದ್ದಾನೆ. ರವಿ ಯಾರು? ಸ್ಪೀಕರ್. ಸೊ ಪ್ರಥಮ ಪುರುಷ ಪ್ರೊನೌನ್ಗಳೆಲ್ಲ ಸ್ಪೀಕರಿಗೆ ಸಂಬಂಧಪಟ್ಟ ಪ್ರೊನೌನ್ಸು. ಇದು ಮನಸ್ಸಲ್ಲಿ ಇಟ್ಕೋಬೇಕು. ಇವೆಲ್ಲ ಇದೆ, ಕನ್ಫ್ಯೂಷನ್ ಇದೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ. ನೋಡಿ, ಅದಕ್ಕೆ ಬರೆದಿದ್ದೀನಿ, ನಾನು ಅನ್ನುವುದು ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು. ಆ ಸ್ಪೀಕರನ್ನು ನೋಡಿ, ಎಲ್ಲಿರ್ತಾನೆ ಸ್ಪೀಕರ್ ಅಂದರೆ ಇಲ್ಲಿ ನೋಡಿ, ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಹೊರಗಡೆ ಇರ್ತಾರೆ. ಸ್ಪೀಕರ್, ಲಿಸನರ್. ಈಗ ಫಾರ್ ಎಕ್ಸಾಂಪಲ್ ನಾನು ರವಿ ಸೆಟ್ ಟು ರಮ್ಯಾ ಅಂತ ಕೊಟ್ಟಿದ್ರೆ, ರವಿ ರಮ್ಯನಿಗೆ ಹೇಳಿದನು ಅಂದರೆ ರವಿ ಹೇಳ್ತಾ ಇರುವ ವ್ಯಕ್ತಿ ಸ್ಪೀಕರು, ಅದನ್ನು ಕೇಳಿಸ್ಕೊಳ್ತಾ ಇರುವ ವ್ಯಕ್ತಿ ರಮ್ಯಾ, ಲಿಸನರ್. ಆ ಸ್ಪೀಕರು, ಲಿಸನರು ಬಹಳ ಮುಖ್ಯ. ನಮ್ಮ ಡೈರೆಕ್ಟ್ ಸ್ಪೀಚಲ್ಲಿ ಪ್ರಥಮ ಪುರುಷದ ನಾಮಪದಗಳು ಯಾವುದು ಬಂದರೂ ಕೂಡ ಪ್ರೊನೌನ್ಸು ಅವೆಲ್ಲ ಸ್ಪೀಕರಿಗೆ ಸೇರಿರ್ತಕ್ಕಂಥ ಆಸ್ತಿ. ದ್ವಿತೀಯ ಪುರುಷ ನಾಮಪದಗಳು ಅಂದರೆ ಯು ಮತ್ತು ಯುವರ್ ಎರಡೇ ಇರೋದು. ಯು ಮತ್ತು ಯುವರು ಲಿಸನರ್ಗೆ ಸೇರಿರ್ತಕ್ಕಂತಹ ನಾಮಪದಗಳು, ಪ್ರೊನೌನ್ಸು. ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ಅದನ್ನೇ ಕೊಡ್ತಾ ಇದ್ದೀನಿ ನೋಡಿ, ಸಿಂಪಲ್ ಆಗಿ ನಾನಿಲ್ಲಿ ನೋಡಿ. ಡೈರೆಕ್ಟ್ ಸ್ಪೀಚಲ್ಲಿ ಐ ಬಂದರೆ ಅದು ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು. ಆವಾಗ ಆ ಸ್ಪೀಕರ್ ಮೇಲ ಫೀಮೇಲ ನೀವು ನೋಡ್ಕೋಬೇಕು.
ನೋಡಿ, ಈಗ ರವಿ ಅಂತಿತ್ತಲ್ವ ಅಲ್ಲಿ, ರವಿ ಪುಲ್ಲಿಂಗ್ ಆಗ್ತಾನೆ, ಮೇಲ್ ಆಗ್ತಾನೆ. ರವಿ ಬದಲಲ್ಲಿ ರಮ್ಯಾ ಅಂತಿದ್ದಿದ್ರೆ ಫೀಮೇಲ್ ಆಗ್ತಿರುತ್ತೆ. ಸೊ ಈ ಐ ಎಂಬುದು ಇವರಿಗೆ ಸಂಬಂಧಪಟ್ಟಿದ್ದು. ಈ ಐಯನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಯಾವುದಕ್ಕೆ ಮಾಡಬೇಕಪ್ಪ ಅಂದರೆ ಹಿ ಅಥವಾ ಶೀಗೆ ಬದಲಾವಣೆ ಆಗಬೇಕು. ಒಂದು ವೇಳೆ ಸ್ಪೀಕರು ಮೇಲಿದ್ದರೆ, ಫಾರ್ ಎಕ್ಸಾಂಪಲ್ ನಾನು ಮತ್ತೆ ತೋರಿಸ್ತೀನಿ ನೋಡಿ, ಇಲ್ಲಿ ರವಿ ಏನಿದ್ದಾನೆ, ಸ್ಪೀಕರು ಮೇಲ್ ತಾನೆ, ಮೇಲಿದ್ದರೆ ನೋಡಿ ಆವಾಗ ಐ ಏನಾಗುತ್ತೆ ಅಂದರೆ ಬದಲಾವಣೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಹಿ ಆಗುತ್ತೆ. ಒಂದು ವೇಳೆ ಸ್ಪೀಕರು ರಮ್ಯಾ ಅಂತಿದ್ರೆ ಫೀಮೇಲ್ ಆದರೆ ಆವಾಗ ಐಯನ್ನು ಶೀಗೆ ಬದಲಾವಣೆ ಮಾಡಬೇಕು, ಹೀಗಲ್ಲ. ಹಾಗಾಗಿ ಈ ಡೈರೆಕ್ಟ್ ಸ್ಪೀಚಲ್ಲಿ ಇರುವ ವಾಕ್ಯದ ಹೊರಗಡೆ ಇರುವ ವಾಕ್ಯ ಬಹಳ ಮುಖ್ಯ. ಅದು ದಿಸ್ ಪಾರ್ಟ್ ಈಸ್ ಕಾಲ್ಡ್ ದ ರಿಪೋರ್ಟಿಂಗ್ ಸೆಂಟೆನ್ಸ್ ಅಂತಾರೆ. ಇದು ಡೈರೆಕ್ಟ್ ಸ್ಪೀಚು, ದಿಸ್ ಈಸ್ ಕಾಲ್ಡ್ ದ ರಿಪೋರ್ಟಿಂಗ್ ಸೆಂಟೆನ್ಸ್. ಇದು ವೆರಿ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನಾನು 2 ಭಾಗ ಮಾಡ್ಕೋಬೇಕು ನಾವಿಲ್ಲಿ. ಒಂದು ಭಾಗ ಡಬಲ್ ಇನ್ವರ್ಟೆಡ್ ಕಾಮಾಸ್ ಹೊರಗಡೆ ಇರ್ತಕ್ಕಂಥ ಭಾಗ, ಇನ್ನೊಂದು ಡಬಲ್ ಇನ್ವರ್ಟೆಡ್ ಕಾಮಾಸ್ ಒಳಗಡೆ ಇರ್ತಕ್ಕಂಥ ಭಾಗ. ನೋಡಿ, ಐ ಇದ್ದರೆ ಏನಾಗುತ್ತೆ, ಸ್ಪೀಕರ್ಗೆ ಸೇರಿದ್ದು. ಸ್ಪೀಕರ್ ಮೇಲಾದರೆ ಹೀಗೆ ಬದಲಾವಣೆ ಮಾಡಿ ಐಯನ್ನು, ಮತ್ತು ಸ್ಪೀಕರ್ ಫಿಮೇಲ್ ಇದ್ದರೆ ಐಯನ್ನು ಶೀಗೆ ಬದಲಾವಣೆ ಮಾಡಿ. ಹಾಗೇನೆ ಮೈ, ಇದು ಕೂಡ ಪ್ರಥಮ ಪುರುಷ, ಫಸ್ಟ್ ಪರ್ಸನ್. ನನ್ನ ನೋಡಿ, ನಮ್ಮ ತೋರ್ಬೆರಳು ನಮ್ಮ ಕಡೆಗೆ ತೋರಿಸಿದರೆ ಪ್ರಥಮ ಪುರುಷ. ನೋಡಿ, ನಾನು ಅಂದರೆ ಕೈ ಎಲ್ಲಿಗೆ ಹೋಗುತ್ತೆ, ನಮ್ಮ ಕಡೆಗೆ ಹೋಗುತ್ತೆ ತೋರ್ಬೆರಳು. ನನ್ನ, ಮೈ ನನ್ನ ಕಡೆಗೆ ಹೋಗುತ್ತೆ ತೋರ್ಬೆರಳು. ಮೀ ನನಗೆ, ನನ್ನನ್ನು, ಮತ್ತೆ ತೋರ್ಬೆರಳು ನನ್ನ ಕಡೆಗೆ ಹೋಗುತ್ತೆ. ಅಲ್ಲಿಗೆ ಸ್ಪೀಕರ್ ಕಡೆ ಅಂತೆ. ನನ್ನ ಕಡೆಗೆ ಬಂದರೆ ಸ್ಪೀಕರು, ಹತ್ತಾಗ ಹೋದರೆ ಆ ಕಡೆಗೆ ಹೋದರೆ ತೋರ್ಬೆರಳು ಲಿಸನರ್. ಎಕ್ಸ್ಕ್ಯೂಸ್ ಮೀ. ನೋಡಿ, ಮೈ ಬಂದರೆ ಅದು ಕೂಡ ಸ್ಪೀಕರ್ಗೆ ಸೇರಿದ್ದು. ಸ್ಪೀಕರ್ ಮೇಲಾದರೆ ಮೈಯನ್ನು ಹಿಸ್ಸಿಗೆ ಬದಲಾವಣೆ ಮಾಡಿ. ಇದು ಬಯಾಟ್ ಮಾಡಬೇಕು ನೀವು. ಒಂದು ವೇಳೆ ಮೈ ಸ್ಪೀಕರ್ಗೆ ಹೋಗಿ ಸ್ಪೀಕರ್ ಫಿಮೇಲ್ ಇದ್ದರೆ ಹರ್ಗೆ ಬದಲಾವಣೆ ಮಾಡಿ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ದಿಸ್ ಬಿಕಮ್ಸ್ ವೆರಿ ಈಸಿ. ಅವ್ರು ಆಟೋಮೆಟಿಕ್ಕಾಗಿ ಮಾಡಿಬಿಡ್ತಾರೆ. ನಮ್ಮ ರೂರಲ್ ವಿದ್ಯಾರ್ಥಿನಿಯರಿಗೆ ಇದು ಬಹಳ ಮುಖ್ಯ ಆಗ್ತದೆ, ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಐ ಅಂದರೆ ನಾನು, ಮೈ ಅಂದರೆ ನನ್ನ, ಮೀ ಅಂದರೆ ನನಗೆ ಅಥವಾ ನನ್ನನ್ನು. 2 ಅರ್ಥ ಇದೆ. ಐ, ಮೀ, ಮೈ 3 ಸ್ಪೀಕರಿನ ಆಸ್ತಿ. ಸ್ಪೀಕರ್ ಕಡೆಗೆ ನೋಡಬೇಕು. ನೋಡಬೇಕಂದ್ರೆ ಅರ್ಥವೇನು, ಆ ಸ್ಪೀಕರ್ ಪುಲ್ಲಿಂಗವ ಸ್ತ್ರೀಲಿಂಗವ ನೋಡಬೇಕು. ಹಾಗಾಗಿ ಇಲ್ಲಿ ನೋಡಿ, ಮೀ ಬಂದರೆ ಪುನಃ ಸ್ಪೀಕರ್ ಹತ್ರ ಹೋಗಿ ಮೇಲಿದ್ರೆ ಮೀಯನ್ನು ಹಿಮ್ಗೆ ಮಾಡಿ, ಫಿಮೇಲ್ ಇದ್ದರೆ ಹರ್ರಿಗೆ ಮಾಡಿ. ದಯವಿಟ್ಟು ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಐಯನ್ನು ಹಿ ಅಥವಾ ಶೀಕ್ ಬದಲಾವಣೆ ಮಾಡಬೇಕು. ಸ್ಪೀಕರ್ನ ನೋಡಿ ಮೈಯನ್ನು ಹಿಸ್ ಅಥವಾ ಹರ್ಗೆ ಬದಲಾವಣೆ ಮಾಡಬೇಕು. ಮೀಯನ್ನು ಹಿಮ್ ಅಥವಾ ಹರ್ಗೆ ಬದಲಾವಣೆ ಮಾಡಬೇಕು. ವಿ ನಾವು, ಪುನಃ ಅದು ತೋರ್ಬೆರಳು ನಮ್ಮ ಕಡೆ ತೋರಿಸುತ್ತೆ. ನಾವು ಅಂತಿದ್ರೆ ನೀವು ನೇರವಾಗಿ ದೇ ಎಂಬ ಬಹುವಚನಕ್ಕೆ ನೀವು ಬದಲಾವಣೆ ಮಾಡ್ಬೋದು. ವಿ ಅಂದರೆ ನಾವು, ಬಹುವಚನಕ್ಕೆ ದೇ ಎಂದು ಬದಲಾವಣೆ ಮಾಡ್ಕೋಬೋದು. ಈಗ ನೋಡಿ, ಇದು ದ್ವಿತೀಯ ಪುರುಷ. ಯು ಅಂದರೆ ಏನು, ನೀನು. ನೀನು ಅಂದರೆ ತೋರ್ಬೆರಳು ಯಾವ ಕಡೆಗೆ ಹೋಗುತ್ತೆ, ನಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಕಡೆಗೆ ಹೋಗುತ್ತೆ, ಆತನಿಗೆ ಕೇಳುಗನು. ಅದಕ್ಕೆ ನೋಡಿ, ಇಲ್ಲಿ ಯು 2 ಕಡೆ ಬರುತ್ತಮ್ಮ, ನೋಡ್ಕೊಳ್ಳಿ ನೀವು ದಯವಿಟ್ಟು. ವರ್ಬ್ ಜೊತೆಯಲ್ಲಿ ಯು ಇದೆಯಾ ಇಲ್ವಾ ನೋಡಿ. ವರ್ಬ್ ಜೊತೆಯಲ್ಲಿ ಯು ಇದ್ದರೆ ಈ ಯು, ಇದು ಇನ್ನು 2ನೇ ಯು ವರ್ಬ್ ಜೊತೆಯಲ್ಲಿ ಇಲ್ಲದೆ ಇರೋದು ಯು. ನೋ ವರ್ಬ್ ಅಂತ ಬರೆದಿದ್ದೀನಿ. ಸ್ವಲ್ಪ ಇದು ಗೊಂದಲ ಇದೆ. ಇದನ್ನು ನೀವು ಡೈರೆಕ್ಟ್ ಸ್ಪೀಚಲ್ಲಿರೋ ವಾಕ್ಯ ನೋಡಿದಾಗ ಗೊತ್ತಾಗುತ್ತೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೆ ಅರ್ಥವಾಗುತ್ತೆ. ನೋಡಿ, ಯು ಪ್ಲಸ್ ವಿ ಅಂತಿದ್ರೆ ಈ ಯು ಲಿಸನರ್ಗೆ ಸಂಬಂಧಪಟ್ಟಿದ್ದು. ಆ ಲಿಸನರ್ ಕೇಳುಗನ್ನು ಮೇಲ ಫಿಮೇಲ ನೋಡಿಕೊಂಡು ಆ ಯುವನ್ನು ಹಿ ಅಥವಾ ಶೀಗೆ ಮಾಡಿ. ಲಿಸನರ್ ಒಂದು ವೇಳೆ ಪ್ಲೂರಲ್ ಇದ್ದರೆ, ಬಹುವಚನ ಇದ್ದರೆ, ಈ ಯುವನ್ನು ದೇಗೆ ಬದಲಾವಣೆ ಮಾಡಿ. ನೋಡಿ, ಯು 3ಕ್ಕೆ ಬದಲಾವಣೆ ಆಗುತ್ತೆ, 3ರಲ್ಲಿ 1ಕ್ಕೆ. ಯು ಪಕ್ಕ ವರ್ಬ್ ಇದ್ರೆ ಅಂದರೆ ವರ್ಬಿನ ಜೊತೆ ಈ ವರ್ಬು ಯುಗೆ ಬಲಗಡೆ ಇರ್ಬೋದು, ಪ್ರಶ್ನೆಯಲ್ಲಿ ಯುಗೆ ಎಡಗಡೆ ಇರ್ಬೋದು. ಸೊ ವರ್ಬ್ ಜೊತೆಯಲ್ಲಿ ಯು ಬಂದುಬಿಟ್ರೆ ಲಿಸನರ್ ಕಡೆ ನೋಡಿ, ಆ ಲಿಸನರ್ ಮೇಲಿದ್ದರೆ ಹಿ ಮಾಡಿ, ಫಿಮೇಲ್ ಇದ್ದರೆ ಶಿ ಮಾಡಿ, ಅಲ್ಲಿ ಬಹುವಚನ ಸ್ಟೂಡೆಂಟ್ಸ್ ಅಂತ ಇದ್ದುಬಿಟ್ರೆ ಬಹುವಚನ ದೇ ಮಾಡಿ. ಈ ಯು ಏನಪ್ಪ ಅಂದರೆ ವರ್ಬ್ ಇಲ್ಲದೆ ಇರುವ ಯು ನೋಡಿ. ವರ್ಬ್ ಇಲ್ಲದೆ ಯು ಇದ್ದರೆ ಅದು ಕೂಡ ಲಿಸನರ್ಗೆ ಸೇರಿದ್ದೆ. ಪುನಃ ನೋಡಿ, ಮೇಲ ಫಿಮೇಲ ಪ್ಲೂರಲ್ಲ.
ಲಿಸನರ್ ಮೇಲಿದ್ದರೆ ಹಿಮ್ಗೆ ಬದಲಾವಣೆ ಮಾಡಬೇಕು. ವರ್ಬ್ ಇಲ್ಲದೆ ಇರತಕ್ಕಂಥ ಯುವನ್ನು ಹಿಮ್ಗೆ ಬದಲಾವಣೆ ಮಾಡಿ. ಇದು ತುಂಬ ಅಪರೂಪಕ್ಕೆ ಬರುತ್ತೆ ಸ್ನೇಹಿತರೆ, ಹೆಚ್ಚಿಗೆ ಬರೋದು ಇದೇನೆ. ವರ್ಬ್ ಜೊತೆಯಲ್ಲಿ ಇರುವ ಯುವೇ ಬರೋದು ಹೆಚ್ಚಾಗಿ, ಹಾಗಾಗಿ ಇದ್ರ ಕಡೆ ನೀವು ಗಮನ ಹೆಚ್ಚಿಗೆ ಆರಿಸಿ. ಹಿಮ್ ಮಾಡಿ, ಈ ಯುವನ್ನು ಹಿಮ್ಗೆ ಮಾಡಿ. ವರ್ಬ್ ಇಲ್ಲದೆ ಇರೋ ಯು ಬಂದರೆ, ಫೀಮೇಲ್ ಇದ್ದರೆ ಹರ್ಗ್ ಮಾಡಿ, ಲಿಸನರು ಪ್ಲೂರಲ್ ಇದ್ದರೆ ದೆಮ್ಗೆ ಮಾಡಿ. ಇದೊಂದು ಬದಲಾವಣೆ. ನಂತರದ ಬದಲಾವಣೆ ನೋಡಿ, ಯುವರ್, ನಿನ್ನ, ನಿಮ್ಮ, ಅದು ಕೂಡ ಲಿಸನರ್ ಕಡೆಗೆ ಹೋಗುತ್ತೆ. ತೋರ್ಬೆರಳು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಪ್ಲೂರಲ್ ಇರ್ಬೋದು. ಯುವರ್ ಅನ್ನೋದು ಮೇಲಿದ್ದರೆ ಹಿಸ್ ಆಗುತ್ತೆ, ಫೀಮೇಲ್ ಇದ್ದರೆ ಲಿಸನರ್ ಹರ್ ಆಗುತ್ತೆ, ಲಿಸನರ್ ಪ್ಲೂರಲ್ ಇದ್ದರೆ ದೇರ್, THEIR ದೇರ್ ಆಗುತ್ತೆ. ಇಷ್ಟು ಬದಲಾವಣೆಗಳು. ಇದು ಮೊದಲನೇ ಬದಲಾವಣೆ. ಎರಡನೇ ಬದಲಾವಣೆ ವರ್ಬುಗಳ ಬದಲಾವಣೆ. ಎಲ್ಲ ಪ್ರೆಸೆಂಟ್, ಒಂದು ಮೊದಲನೇ ಬದಲಾವಣೆ ಪ್ರೊನೌನ್ಸ್ನ ಬದಲಾವಣೆ ಹೇಳ್ಕೊಟ್ಟಿದ್ದೀನಿ. ಈಗ ಎರಡನೇ ಬದಲಾವಣೆ ಟೆನ್ಸ್, ವರ್ಬುಗಳ ಬದಲಾವಣೆ. ಪ್ರೆಸೆಂಟ್ ಟೆನ್ಸಲ್ಲಿರೋ ವರ್ಬುಗಳೆಲ್ಲ ಪಾಸ್ಟ್ ಟೆನ್ಸ್ಗೆ ಬದಲಾವಣೆ ಆಗಬೇಕು. ನೋಡಿ, ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಇರುವ ವಾಕ್ಯ, ಡಬಲ್ ಇನ್ವರ್ಟೆಡ್ ಕಮಾಸಲ್ಲಿರುವ ವಾಕ್ಯದಲ್ಲಿ ಎಲ್ಲೇ ಆಗಲಿ ಆ್ಯಮ್ ಅಥವಾ ಈಸ್ ಇದ್ದರೆ, ಎರಡರಲ್ಲಿ ಯಾವುದಿದ್ರೂ ಕೂಡ ವಾಸ್ಗೆ ಬದಲಾವಣೆ ಮಾಡಿ. ಅರ್ಥ ಆಗ್ತಾ ಇದೆಯಪ್ಪ? ಆರ್ ಇದ್ದರೆ ನೋಡ್ಕೊಳ್ಳಿ, ಆರು ಕೆಲವೊಮ್ಮೆ ವಾಸ್ಗೆ ಬದಲಾವಣೆ ಆಗುತ್ತೆ, ಕೆಲವೊಮ್ಮೆ ವರ್ಗೆ ಬದಲಾವಣೆ ಆಗುತ್ತೆ. ಇದು ಯಾರು ನಿರ್ಧಾರ ಮಾಡ್ತಾರೆ ಅಂದರೆ, ಆ ಆರ್ಗೆ ಎಡಗಡೆ, ಈ ಆರ್ಗೆ ಎಡಗಡೆ ಇರ್ತಕ್ಕಂತಹ ನಾಮಪದ ನಿರ್ಧಾರ ಮಾಡುತ್ತೆ. ಈ ನಾಮಪದ ಏಕವಚನ ಇದ್ದರೆ ಆರು ವಾಸ್ ಆಗುತ್ತೆ. ಈ ಆರು ಎಡಗಡೆ ಇರ್ತಕ್ಕಂಥ ನಾಮಪದ ಬಹುವಚನ ಆದರೆ ಆರು ವರ್ರ ಆಗುತ್ತೆ. ಇದು ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ಹ್ಯಾವ್ ಅಥವಾ ಹ್ಯಾಸ್ ಬಂದರೆ ಹ್ಯಾಡ್ಗೆ ಬದಲಾವಣೆ ಮಾಡಿ. ಆಮೇಲೆ ಆ್ಯಕ್ಷನ್ ವರ್ಬ್ಸ್ V1 ಅಲ್ಲಿದ್ದರೆ ನೋಡಿ, V1 ಅಂದರೆ ಎಕ್ಸಾಂಪಲ್ ಟೇಕ್, ಪ್ಲೇ, ರಿಟರ್ನ್, ಈಟ್, ವಾಂಟ್. V1 ಇದ್ದರೆ ಪಾಸ್ಟ್ ಟೆನ್ಸ್ಗೆ ಮಾಡಬೇಕು. V2ಗೆ ನೋಡಿ, V1 ಇರಲಿ, V1 ಪ್ಲಸ್ ಎಸ್. ನೋಡಿ, ಟೇಕ್ ಇರ್ಬೋದು, ಟೇಕ್ಸ್ ಇರ್ಬೋದು, ಅಲ್ಲೇ ಗೊತ್ತಾಗ್ತಾ ಇದೆ ನೋಡಿ. ಪ್ಲೇ ಇರ್ಬೋದು, ಪ್ಲೇಸ್ ಇರ್ಬೋದು. ರಿಟರ್ನ್, ರಿಟರ್ನ್ಸ್. ಈಟ್, ಈಟ್ಸ್. ವಾಂಟ್, ವಾಂಟ್ಸ್. ಇವುಗಳಲ್ಲಿ ಯಾವುದು ಬಂದರೂ ಕೂಡ ನೀವು ಅದನ್ನು V2ಗೆ ಬದಲಾವಣೆ ಮಾಡಿ. ಹೇಗೆ? ಟೇಕ್ ಇದ್ದರೆ ಡೈರೆಕ್ಟ್ ಸ್ಪೀಚಲ್ಲಿ, ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗಬೇಕು? ಟುಕ್ ಆಗಬೇಕು. ಪ್ಲೇ ಇದ್ದರೆ ED ಸೇರಿಸಿ ಪ್ಲೇಡ್ ಆಗುತ್ತೆ. ರಿಟರ್ನ್, ಹಿಂತಿರುಗಿ ಬರುವುದು. ರಿಟರ್ನ್ ಇದ್ದರೆ ರಿಟರ್ನ್ಡ್ ಆಗುತ್ತೆ. ಇದು ED ಅನ್ನೋದು ವೀಕ್ ವರ್ಬ್ಸ್, ಇದು ಸ್ಟ್ರಾಂಗ್ ವರ್ಬ್. ಈಟ್, ತಿನ್ನುವುದು, ಹೋಗಿ V2 ಏನಾಗುತ್ತೆ? ಏಟ್ ಆಗುತ್ತೆ. ಈಟ್ ಇರಲಿ, ಈಟ್ಸ್ ಇರಲಿ, ಏಟ್ ಆಗುತ್ತೆ. ಟೇಕ್ ಇರಲಿ, ಟೇಕ್ಸ್ ಇರಲಿ, ಟುಕ್ ಆಗುತ್ತೆ. ಪ್ಲೇ ಇರಲಿ, ಪ್ಲೇಸ್ ಇರಲಿ, ಇಂಡೈರೆಕ್ಟ್ ಸ್ಪೀಚಲ್ಲಿ ಪ್ಲೇಡ್ ಆಗುತ್ತೆ. ರಿಟರ್ನ್ ಇರಲಿ, ರಿಟರ್ನ್ಸ್ ಇರಲಿ, ರಿಟರ್ನ್ಡ್ ಆಗುತ್ತೆ. ಈಟ್ ಇರಲಿ, ಈಟ್ಸ್ ಇರಲಿ, ಏಟ್ ಆಗುತ್ತೆ. ವಾಂಟ್ ಇರಲಿ, ವಾಂಟ್ಸ್ ಇರಲಿ, ವಾಂಟೆಡ್ ಆಗುತ್ತೆ. ನೋಡಿ, ಎಲ್ಲ ಪ್ರೆಸೆಂಟ್ ಟೆನ್ಸ್ ವರ್ಬ್ಸ್ ಎಲ್ಲ ಏನಾಗುತ್ತೆ? ಪಾಸ್ಟ್ ಟೆನ್ಸ್ಗೆ ಬದಲಾವಣೆ ಮಾಡಲೇಬೇಕು. ಡೈರೆಕ್ಟ್ ಸ್ಪೀಚಲ್ಲಿರುವ ಈ ವರ್ಬ್ಗಳನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಈ ರೀತಿ ಬದಲಾವಣೆ ಮಾಡಬೇಕು. ಇದು ಎರಡನೇ ಬದಲಾವಣೆ. ಮೂರನೇ ಬದಲಾವಣೆ, ಇದು ಈ ಪಟ್ಟಿ ಕೊಡ್ತೀನಿ, ಇದನ್ನು ನೀವು ಕಂಠಪಾಠ ಮಾಡಿ. ಹತ್ತಿರವನ್ನು ಸೂಚಿಸುವ ಪದಗಳೆಲ್ಲ ದೂರವನ್ನು ಸೂಚಿಸುವ ಪದಗಳಿಗಾಗಿ ಬದಲಾವಣೆ ಮಾಡಬೇಕು. ನೋಡಿ, ವರ್ಡ್ಸ್ ಡಿನೋಟಿಂಗ್ ಅಥವಾ ಶೋಯಿಂಗ್ ನಿಯರ್ನೆಸ್. ನಿಯರ್ ಅಂದರೆ ಹತ್ತಿರದ ಪದಗಳು. ಫಾರ್ ಎಕ್ಸಾಂಪಲ್ ನಾವು, ಈಗ ನೋಡಿ ಹತ್ತಿರ ಇದೆ. ದೆನ್, ಆಗ ದೂರ ಹೊಟ್ಟೋಯ್ತು. ಸೊ ನಾವು ಇದ್ದರೆ ದೆನ್, THEN, ದೆನ್ನಿಗೆ ಬದಲಾವಣೆ ಮಾಡಬೇಕು. ಈ ಲಿಸ್ಟ್ ಓದ್ಕೊಳ್ಳಿ. ನೋಡಿ, ನಾವು ಇದ್ದರೆ ದೆನ್ ಆಗಬೇಕು. ಹಿಯರ್, ಇಲ್ಲಿ ಹೋಗಿ ದೇರ್, ಅಲ್ಲಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ದಿಸ್ ಹೋಗಿ ದಟ್ ಆಗುತ್ತೆ. ದೀಸ್ ಹೋಗಿ ದೋಸ್ ಆಗುತ್ತೆ. ಟುಡೇ ಅಂತಿದ್ರೆ ದ್ಯಾಟ್ ಡೇ ಆಗುತ್ತೆ. ಇದು ಬದಲಾವಣೆ, ರೂಲ್ಸ್ ಇಲ್ಲ, ಹೀಗೆ ಕಂಠಪಾಠ ಮಾಡಬೇಕು. ಟುಮಾರೋ ಹೋಗಿ ದ ನೆಕ್ಸ್ಟ್ ಡೇ. ಯೆಸ್ಟರ್ಡೇ ಹೋಗಿ ದ ಪ್ರೀವಿಯಸ್ ಡೇ. ಅಗೋ, 12 years ago, 20 years ago ಅಂತ ಡೈರೆಕ್ಟ್ ಸ್ಪೀಚಲ್ಲಿದ್ದರೆ 20 years ಬಿಫೋರ್ ಅಂತ ಆಗುತ್ತೆ. ದಸ್ ಅಂತಿದ್ರೆ ಹಾಗೆ ಹೋಗಿ ಸೋ, ಹಾಗೆ ಅಂತ ಆಗುತ್ತೆ. ನೋಡಿ, ಈ ಬದಲಾವಣೆ, ಈ ಮೂರು ಬದಲಾವಣೆಗಳನ್ನು ನೋಡ್ಕೊಂಡ್ಬಿಟ್ರೆ ಇದರಲ್ಲಿ ಕನ್ಫ್ಯೂಸ್ ಮಾಡೋದು ಯಾವುದು? ಪ್ರೊನೌನ್ಸ್ ಅಲ್ವಾ ಸ್ನೇಹಿತರೆ? ಇದೇನು ಫಿಕ್ಸ್ ಆಗಿದೆ, ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಈಗ ನಾವು ನೇರವಾಗಿ ವಾಕ್ಯಕ್ಕೆ ಹೋಗ್ಬೇಡ. ಇಲ್ಲಿ ನೋಡಿ, ಮೊದಲನೇದೇನು? ಹೌ ಟು ಚೇಂಜ್ ಅನ್ ಅಸರ್ಟಿವ್ ಸೆಂಟೆನ್ಸ್ ಇಂಟು
ಇಂಡೈರೆಕ್ಟ್ ಆರ್ ರಿಪೋರ್ಟೆಡ್ ಸ್ಪೀಚ್. ಯಾಕೆಂದರೆ ನಾನು ಫಸ್ಟ್ ಹೇಳಿದ್ದೀನಲ್ವ, ಮೊದಲನೇದೇನು ಅಸರ್ಟಿವ್ ಸೆಂಟೆನ್ಸ್ ಇದೆ ನೋಡಿ, ಇಷ್ಟು ಥರ ಇರುತ್ತೆ ಅಂತ ಹೇಳಿದ್ದೀನಿ ಹೌದಾ. ಇವುಗಳಲ್ಲಿ ಅಸರ್ಟಿವ್ ತೆಗೆದುಕೊಟ್ಟಿದ್ದೀನಿ. ಚೇಂಜಿಂಗ್ ಅಸರ್ಟಿವ್ ಸೆಂಟೆನ್ಸಸ್ ನೋಡಿ. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು, ರೂಲ್ ಕೊಟ್ಟಿದ್ದೀನಿ, S+V ಇರಬೇಕು, ಕೊನೆಯಲ್ಲಿ ಫುಲ್ ಸ್ಟಾಪ್ ಇರಬೇಕು, ಇಂಟು ಇಂಡೈರೆಕ್ಟ್ ಸ್ಪೀಚ್. ಹೇಗಿದೆ ಇಲ್ಲಿ ನೋಡಿ, ಒಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ. ರಾಕೇಶ್ ಸೆಡ್ ಟು ಗೀತಾ, ಕಮ ಹಾಕಿದ್ದೀನಿ, ಡಬಲ್ ಇನ್ವರ್ಟೆಡ್ ಕಾಮರ್ಸಲ್ಲಿ ಹಾಕಿ, ಐ ವಾಂಟ್ ಯುವರ್ ಬುಕ್ ನೌ. ಈ ಭಾಗ ಡೈರೆಕ್ಟ್ ಸ್ಪೀಚಲ್ಲಿದೆ ಹೌದಾ ಸ್ನೇಹಿತರೆ. ಇದು ಅಸರ್ಟಿವ್ ಸೆಂಟೆನ್ಸ್ ನೋಡಿ. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಯಾಕೆ ನೋಡಿ, ಸ್ಟಾರ್ಟಿಂಗಲ್ಲಿ ಸಬ್ಜೆಕ್ಟ್ ಇದೆ, ಐ ವಾಂಟ್ ಅನ್ನೋದು ವರ್ಬ್ ಇದೆ, ಡೈರೆಕ್ಟ್ ಸ್ಪೀಚಲ್ಲಿದೆ. ದಿಸ್ ಈಸ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಇಲ್ಲಿ ಕೊಟ್ಟಿದ್ದೀನಿ ಬ್ರಾಕೆಟ್ಸಲ್ಲಿ ಆರೋ ಮಾರ್ಕ್ ಹಾಕಿ. ಸೊ ಐ ವಾಂಟ್ ಯುವರ್ ಬುಕ್ ನೌ, ಕನ್ನಡದಲ್ಲಿ ಇದನ್ನು ತರ್ಜಮೆ ಮಾಡಿದ್ರೆ ನನಗೆ ಈಗ ನಿನ್ನ ಪುಸ್ತಕ ಬೇಕು. ನನಗೆ ಈಗ ನಿನ್ನ ಪುಸ್ತಕ ಬೇಕು ಅಂತ ಯಾರಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಹೊರಗಡೆ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನಾನು ಅಡ್ಡಗೆರೆ ಹಾಕಿದ್ದೀನಿ, ಡಿವೈಡ್ ಮಾಡಿದ್ದೀನಿ. ಇದನ್ನು ರಿಪೋರ್ಟಿಂಗ್ ಸೆಂಟೆನ್ಸ್ ಅಂತಾರೆ. ರಾಕೇಶ್ ಹೇಳ್ದ ನನಗೆ ಪುಸ್ತಕ ಬೇಕು ಅಂತ. ನಿನ್ನ ಪುಸ್ತಕ, ಯಾರ ಪುಸ್ತಕ? ಗೀತಾಳ ಪುಸ್ತಕ. ಸೊ ಇಲ್ಲಿ ಸ್ಪೀಕರ್ ರಾಕೇಶು ಮೇಲ್ ಆಗಿದ್ದಾನೆ, ಗೀತಾ ಲಿಸನರು ಫಿಮೇಲ್ ಆಗಿದ್ದಾಳೆ. ಹೌದಾ ಇಲ್ವಾ ಸ್ನೇಹಿತರೆ? ಇಲ್ಲೇ ನೋಡ್ಕೊಳ್ಳಿ ಚೆನ್ನಾಗಿ ನೀವು. ರಾಕೇಶ್ ಸ್ಪೀಕರ್ ಮೇಲ್, ಗೀತಾ ಲಿಸನರ್ ಫಿಮೇಲ್. ಈಗ ಡೈರೆಕ್ಟ್ ಸ್ಪೀಚಲ್ಲಿ ಈ ವಾಕ್ಯ ಇದೆ, ಐ ವಾಂಟ್ ಯುವರ್ ಬುಕ್ ನೌ, ಅಸರ್ಟಿವ್ ಸೆಂಟೆನ್ಸ್. ಇದನ್ನು ಹೇಗೆ ಬದಲಾವಣೆ, ಒಂದು ಯಾವ್ಯಾವುದು ನೋಡಿ, ಪ್ರೊನೌನ್ಸ್ ಬದಲಾವಣೆ ಆಗಬೇಕು, ವರ್ಬ್ ಬದಲಾವಣೆ ಆಗಬೇಕು, ಮತ್ತು ಹತ್ತಿರದ ಪದಗಳು ನೋಡಿ. ಇದು ಪ್ರೊನೌನ್ ಇಲ್ಲೊಂದಿದೆ, ಫಸ್ಟ್ ಪರ್ಸನ್ ಇದೆಯಾ, ಇದು ನಾನು ಈಗ ತಾನೇ ಹೇಳ್ಕೊಟ್ಟಿದ್ದೀನಿ ನಾನು. ವಾಂಟ್ ವರ್ಬ್ ಇದೆಯಾ, V1 ಇದೆ, V1ನಲ್ಲಿದೆ. ಯುವರ್ ಇದೆ ನೋಡಿ, ಸೆಕೆಂಡ್ ಪರ್ಸನ್ ಇದೆಯಾ. ನಾವು ಈಗ ಹತ್ತಿರವನ್ನು ಸೂಚಿಸುವ ಪದ ಇದೆ. ಬದಲಾವಣೆ ಆಗಬೇಕಾಗಿರುವುದು ಇದು ನೋಡಿ, ಫಸ್ಟ್ ಪರ್ಸನ್ನು ಸೆಕೆಂಡ್. ಫಸ್ಟ್ ಪರ್ಸನ್ ಇದ್ದರೆ ಈ ಫಸ್ಟ್ ಪರ್ಸನ್ಗಳೆಲ್ಲ ಯಾರ ಆಸ್ತಿ? ಸ್ಪೀಕರ್ನ ಆಸ್ತಿ. ಸೆಕೆಂಡ್ ಪರ್ಸನ್ ಎಲ್ಲ ಲಿಸನರ್ನ ಆಸ್ತಿ. ವರ್ಬು ಪಾಸ್ಟ್ ಟೆನ್ಸಲ್ಲಿ ಮಾಡಬೇಕು, ನಾವು ಹೋಗಿ ದೆನ್ ಆಗಬೇಕು. ಈಗ ಇದನ್ನು ಚೇಂಜ್ ಮಾಡಬೇಕಂದ್ರೆ ನಾನು ನೋಡಿ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಐ, ಮೀ, ಮೈ, ಬಿಲಾಂಗ್ ಟು ಸಂಬಂಧಪಟ್ಟಿದೆ. ಯಾರಿಗೆ? ಸ್ಪೀಕರಿಗೆ. U+V ಆಗ್ಬೋದು, ವರ್ಬ್ ಇಲ್ಲದೆ ಇರ್ತಕ್ಕಂಥ ಇವು ಮತ್ತು ಯುವರು, ದೆ ಬಿಲಾಂಗ್ ಟು ದ ಲಿಸನರ್. ಮತ್ತೆ ನಿಮಗೆ ಸಪರೇಟಾಗಿ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದೀನಿ. ಈಗ ನೋಡಿ, ಎಲ್ಲ ವಿವರವಾಗಿ ಬರೆದಿದ್ದೀನಿ, ವಿವರವಾಗಿ. ಅದಕ್ಕೆ ಟೈಮ್ ಜಾಸ್ತಿ ಆಗೋಗುತ್ತೆ ಸ್ನೇಹಿತರೆ, ಆದರೂ ಚಿಂತೆ ಇಲ್ಲ ನೋಡಿ. ಇನ್ ದಿ ಡೈರೆಕ್ಟ್ ಸ್ಪೀಚ್, ಇನ್ ದ ಗಿವನ್ ಸೆಂಟೆನ್ಸ್, ಈ ಡೈರೆಕ್ಟ್ ಸ್ಪೀಚಲ್ಲಿರುವ ಸೆಂಟೆನ್ಸಲ್ಲಿ ದ ಪ್ರೊನೌನ್ ಐ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ. ಇದು ದಿಸ್ ಪ್ರೊನೌನ್ ಐ, ದ ಪ್ರೊನೌನ್ ಐ ಬಿಲಾಂಗ್ಸ್ ಬರೀಬೇಕಲ್ಲಿ, ಬಿಲಾಂಗ್ ಅಂತ ತಪ್ಪಾಗ್ಬಿಡ್ತು, ನಾನು ತಪ್ಪು ಮಾಡಿದ್ದೀನಿ ನೋಡಿ. ಇಲ್ಲಿ ನಾವು ಬಿಲಾಂಗ್ಸ್ ಅಂತ ಮಾಡಬೇಕು. ಇಲ್ಲಿ ನೋಡಿ, ದ ಪ್ರೊನೌನ್ ಐ ಬಿಲಾಂಗ್ಸ್ ಟು ದ ಸ್ಪೀಕರ್ ರಾಕೇಶ್. ಹೌದಾ ಇಲ್ವಾ? ಈ ಐ ಅನ್ನೋದು ಪ್ರೊನೌನು. ಐ ಆಮ್ ಸಾರಿ, ಸ್ವಲ್ಪ ನನಗೆ ತೊಂದರೆ ಉಂಟು ಮಾಡಿದೆ, ನಿಮಗೆ ಕ್ಷಮೆ ಇರಲಿ. ದಿ ಪ್ರೊನೌನ್ ಐ ಇಲ್ಲಿದೆಯಲ್ಲಪ್ಪ, ಇದು ಬಿಲಾಂಗ್ಸ್ ಸಂಬಂಧಪಟ್ಟಿದೆ. ಯಾರಿಗೆ? ಸ್ಪೀಕರ್ಗೆ. ಯಾರು ಸ್ಪೀಕರ್ ಇಲ್ಲಿ? ರಾಕೇಶ್, ಮೇಲ್ ತಾನೆ. ಹಾಗಾಗಿ ಸೊ ಎಕ್ಸ್ಕ್ಯೂಸ್ ಮೀ, ಇನ್ ದ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ, ಈ ಐ ಯಾವುದಕ್ಕೆ ಬದಲಾವಣೆ ಆಗುತ್ತೆ? ಚೇಂಜಸ್ ಇಂಟು ಹಿ. ಐ ಯಾವುದಕ್ಕೆ ಬದಲಾವಣೆ ಆಗುತ್ತೆ? ಹೀಗೆ ಬದಲಾವಣೆ ಆಗುತ್ತೆ. ನಾನು ಇಲ್ಲಿ ನಿಮಗೆ ಬರೆದು ತೋರಿಸಿದ್ದೀನಿ ನೋಡಿ. ನೋಡಿ, ಐ ಯಾವುದಕ್ಕೆ ಬದಲಾವಣೆ ಆಗುತ್ತೆ? ಹಿ ಅಥವಾ ಶಿ. ಈಗ ಇಲ್ಲಿ ಹೀಗೆ ಬದಲಾವಣೆ ಆಗುತ್ತೆ ಐ. ಯಾಕೆ? ಇಲ್ಲಿ ರಾಕೇಶನಿದ್ದಾನೆ. ಅರ್ಥವಾಗ್ತಿದೆಯಾ? ಐ ಬಿಲಾಂಗ್ಸ್ ಟು ಸ್ಪೀಕರ್ ರಾಕೇಶ್ ಇರೋದ್ರಿಂದ ಈ ಐ ಯಾವುದಕ್ಕೆ ಬದಲಾವಣೆ ಆಗುತ್ತೆ? ರಾಕೇಶು ಗಂಡಸಾದ್ದರಿಂದ ಹೀಗೆ ಬದಲಾವಣೆ ಮಾಡಿ. ಯಾಕೆಂದರೆ ನೋಡಿ, ಐ ಶುಡ್ ಬಿ ಚೇಂಜ್ಡ್ ಐದರ್ ಇಂಟು ಹಿ ಆರ್ ಶಿ. ನಮಗೆ ಹೀನೇ ಬೇಕು. ಯಾಕೆ? ಸ್ಪೀಕರ್ ಯಾರಿದ್ದಾರೆ? ರಾಕೇಶ್ ಯಾರು? ಮೇಲ್ ತಾನೆ. ಹಾಗಾಗಿ ಹೀ ತಗೋಬೇಕು. ಹೀ ತಗೊಂಡಿದ್ದೀವ ಇಲ್ಲಿ? ಆಯಿತು. ನೆಕ್ಸ್ಟ್ ಇನ್ನೊಂದು ಪ್ರೊನೌನ್ ಇದೆ ನೋಡಿ ಇಲ್ಲಿ, ಯುವರ್, ಸೆಕೆಂಡ್ ಪರ್ಸನ್, ದ್ವಿತೀಯ ಪುರುಷ ನಾಮಪದ. ದ ಪ್ರೊನೌನ್ ಯುವರ್
ಬಿಲಾಂಗ್ಸ್ ಟು ದ ಲಿಸನರ್. ಹೌದಾ ಇಲ್ವಾ? ತೋರ್ಬೇಡ, ಆ ಕಡೆಗೆ ತೋರಿಸ್ತಾ ಇದೆ. ನಿನ್ನ ಪುಸ್ತಕ. ನಿನ್ನ ಅಂದರೆ ಯಾರ? ಗೀತಾ. ಸೊ ಯುವರ್ನ ಬದಲಾವಣೆ ಮಾಡಬೇಕಂದ್ರೆ ಲಿಸನರ್ ಕಡೆ ನೋಡಿ, ಲಿಸನರ್ ಫೀಮೇಲ್ ಆದ್ದರಿಂದ ಯುವರ್ ಯಾವುದು ಬದಲಾವಣೆ ಆಗಬೇಕು? ಇಲ್ಲಿದೆ ನೋಡಿ. ಯುವರ್ ಯಾವುದಕ್ಕೆ ಬದಲಾವಣೆ ಆಗುತ್ತೆ? ಹಿಸ್, ಹರ್ ಅಥವಾ ದೇರ್. ಲಿಸನರ್ ಮೇಲ್ ಇದ್ದರೆ ಹಿಸ್, ಫಿಮೇಲ್ ಇದ್ದರೆ ಹರ್, ಪ್ಲೂರಲ್ ಇದ್ದರೆ ದೇರ್. ಇಲ್ಲಿ ಏನಾಗಿದೆ? ಲಿಸನರ್ ಯಾರು? ಗೀತಾ ಅಲ್ವಾ? ಹಂಗಾಗಿ ಫಿಮೇಲ್ ಇದೆ. ಸೊ ಇವರು ಏನಾಗುತ್ತೆ? ಇವರು ಏನಾಗಬೇಕು? ಹರ್ಗಾಗಬೇಕು ಅಲ್ವಾ? ಹಾಗಾಗಿ ನೋಡಿ ಏನು ಮಾಡ್ತೀನಿ, ನಾನು ಮಾಡಿದ್ದೀನಿ. ದ ಪ್ರೊನೌನ್ ಯುವರ್ ಬಿಲಾಂಗ್ಸ್ ಟು ದ ಲಿಸನರ್ ಗೀತಾ, ಫಿಮೇಲ್. ಸೊ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಯುವರ್ ಚೇಂಜಸ್ ಇನ್ ಟು ಹರ್. ಅರ್ಥ ಆಗ್ತಾ ಇದೆಯಾ? ಆಮೇಲೆ ದ ವರ್ಬ್ ವಾಂಟ್ V1 ಇದೆ, ಇಟ್ ಚೇಂಜಸ್ ಇನ್ ಟು ವಾಂಟೆಡ್, V2 ಬದಲಾವಣೆ ಆಗುತ್ತೆ. ನಂತರ ನೌ ಅನ್ನುವುದು ದೂರದ ಪದವನ್ನಾಗಿ ಬದಲಾವಣೆ ಆಗುತ್ತೆ. ದೆನ್ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಹೌದಾ ಇಲ್ವಾ? ಇಲ್ಲಿ ನೋಡಿ, ನಾವು ಏನಾಗುತ್ತೆ? ದೆನ್ ಆಗುತ್ತೆ. ಅದನ್ನ ಇಲ್ಲಿ ನಾನು ತೋರಿಸಿದ್ದೀನಿ. ನಾವೇನಾಗುತ್ತೆ? ದೆನ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ನೋಡ್ಕೊಳ್ಳಿ ಒಂದು ಸಾರಿ. ಇದು ಝೂಮ್ ಮಾಡಿ ಇಟ್ಟಿದ್ದೀನಿ. ಈಗ ಇಲ್ಲಿ ಬರುತ್ತೆ ನೋಡಿ. ವೆನ್ ವಿ ಚೇಂಜ್ ಅನ್ ಅಸರ್ಟಿವ್ ಸೆಂಟೆನ್ಸ್, ಇದೊಂದು ಬಹಳ ಮುಖ್ಯವಾದ ರೂಲ್ ನೋಡಿ. ನಂತರ ವೆನ್ ವಿ ಚೇಂಜ್ ಅನ್ ಅಸರ್ಟಿವ್ ಸೆಂಟೆನ್ಸ್, S+V ಅನ್ನು ನಾವು N+V ಅಂತ ಬರೆದೀನಿ. N ಅಂದ್ರೆ ಒಂದೇ, S ಅಂದ್ರೆ ಒಂದೇ, ನಾಮಪದ ಅಲ್ವಾ? S+Vನ ಚೇಂಜ್ ಮಾಡಿದ್ರೆ ಇನ್ ಟು ದ ಇಂಡೈರೆಕ್ಟ್ ಸ್ಪೀಚ್ we should always use the following word, the linking word that. that linking word that ಅನ್ನೋದು ಬಳಸಲೇಬೇಕು. ಆಮೇಲೆ said to ಅನ್ನು told ಬದಲಾವಣೆ ಮಾಡಬೇಕು. ಇಲ್ಲಿದೆ ನೋಡಿ, ಈ said to ಅನ್ನು ಯಾವುದು ಬದಲಾವಣೆ ಮಾಡಬೇಕು? told ಬದಲಾವಣೆ ಮಾಡಬೇಕು. ಇಲ್ಲಿ S+V ಇದ್ದರೆ ಈ ಮಧ್ಯದಲ್ಲಿ ಇದು ಬರೆದ ಮೇಲೆ ಇಲ್ಲಿ ದಟ್ ಬಳಸಲೇಬೇಕು ನಾವು. ದಟ್ ಎಂಬ ಪದ ಹೊರಗಡೆಯಿಂದ ತಂದು ಬಳಸಬೇಕಂದ್ರೆ ಅಸರ್ಟಿವ್ ಸೆಂಟೆನ್ಸಲ್ಲೇ ಬಳಸ್ಬೇಕು ನಾವು. S+V ಇದ್ರೇನೇ ದಟ್ ಬಳಸ್ಲಿಕ್ಕೆ ನಾವು ಯೋಗ್ಯರು, ಇಲ್ಲ ಅಂದ್ರೆ 0 ಬರುತ್ತೆ. ಇಲ್ಲಿದೆ ನೋಡಿ, ಅರ್ಥ ಆಗ್ತಾ ಇದೆಯಾ? ನೋಡಿ, ದಟ್ ಬಳಸಬೇಕು. ಆಮೇಲೆ ಈಗ ಆನ್ಸರ್ ನೋಡಿ, ರಾಕೇಶ್ ಟೋಲ್ಡ್, ಸೆಡ್ ಟುಗೆ ಟೋಲ್ಡ್ ಗೀತಾ. ಇಲ್ಲಿ ದಟ್ ಬರಬೇಕು. ದಟ್ ಯಾಕೆ ಬರಬೇಕು ಅಂತ ಹೇಳಿದರೆ ಅಲ್ಲಿ S+V ಇದೆ. ಎಲ್ಲ ಅಸರ್ಟಿವ್ ಸೆಂಟೆನ್ಸಸ್ಗೆ ಮಾತ್ರ ದಟ್ ಬಳಸಬೇಕು. ದಟ್ ಬಳಸಿದ ಮೇಲೆ ಐ ಏನಾಗುತ್ತೆ? ಹಿ ಆಯಿತು, ವಾಂಟೆಡ್ ಆಯಿತು. ಆಮೇಲೆ ಯುವರ್ ಹೋಗಿ ಹರ್ ಆಯಿತು. ಬುಕ್ ಹಾಗೆ ಇರುತ್ತೆ. ಬುಕ್ ಹೋಗಿ ಪೆನ್ ಆಗುತ್ತಾ? ಆಗಲ್ಲ. ನಾವು ಹೋಗಿ ದೆನ್ ಆಯಿತು, ಫುಲ್ ಸ್ಟಾಪ್ ಆಯಿತು. ನೋಡಿ, ಇಂಡೈರೆಕ್ಟ್ ಸ್ಪೀಚ್. ರಾಕೇಶ್ ಟೋಲ್ಡ್ ಗೀತಾ ದಟ್ ಹಿ ವಾಂಟೆಡ್ ಹರ್ ಬುಕ್ ದೆನ್. ದಿಸ್ ಈಸ್ ದ ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿಗೆ ನಾವು ಬರಬೇಕಂದ್ರೆ ಇಷ್ಟೆಲ್ಲಾನು ನಾವು ಓದಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಬದಲಾವಣೆಗಳೆಲ್ಲ ಕೊಟ್ಟಿದ್ದೀನಿ. ಐ ಏನಾಗುತ್ತೆ? ಹಿ ಆಯಿತಾ? ಯುವರ್ ಏನಾಯಿತು? ಹರ್ ಆಯಿತಾ? ವಾಂಟೆಡ್ ಆಯಿತಾ? ನೋಡಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಐ ಹಿ ಆಯಿತು, ಯುವರ್ ಹರ್ ಆಯಿತು. ಅದನ್ನೇಳಿ ಕೊಟ್ಟಿದ್ದೀನಿ ನೋಡಿ. ಐ ಹಿ ಆಯಿತು, ಯುವರ್ ಹರ್ ಆಯಿತು, ನಾವು ದೆನ್ ಆಯಿತು, ವಾಂಟೆಡ್ ಆಯಿತು. ಅಸರ್ಟಿವ್ ಸೆಂಟೆನ್ಸ್ಗೆ ದಟ್ಟೇ ಬರೀಬೇಕು ನೋಡಿ. ಇದು ಕಿವಿಯಲ್ಲಿ ಗುಯ್ ಅಂತಿರ್ಬೇಕು ನಿಮಗೆ. ಆಮೇಲೆ ಸೆಡ್ ಟು ಹೋಗಿ ಟೋಲ್ಡ್. ಅವನೇ ಟೋಲ್ಡ್ ಕೊಟ್ಟರೆ ಅದನ್ನು ಹಂಗೆ ಬಳಸ್ಕೊಳ್ಳಿ. ಅವನು ಸೆಡ್ ಟು ಅಂತ ಕೊಟ್ಟರೆ ಟೋಲ್ಡ್ ಬರೀರಿ. ಬರೀ ಸೆಡ್ ಅಂತ ಕೊಟ್ಟರು ಕೂಡ ಟೋಲ್ಡ್ ಅಂತಲೇ ಬಳಸ್ಬೇಕು ನಾವು. ಇನ್ನು ಎರಡನೇ ವಾಕ್ಯ, ಸೇಮ್ ವಾಕ್ಯವನ್ನು ನಾನೇನು ಮಾಡಿದ್ದೀನಿ? ಸ್ಪೀಕರ್ ಲಿಸನರ್ನ ಬದಲಾವಣೆ ಮಾಡಿದ್ದೀನಿ ನೋಡಿ. ಅಲ್ಲಿ ಏನಾಯಿತು? ರಾಕೇಶ್ ಸೆಡ್ ಟು ಗೀತಾ ಅಂತಿತ್ತು ನೋಡಿ. ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲೇನಿತ್ತು? ರಾಕೇಶ್ ಸೆಡ್ ಟು ಗೀತಾ. ನಾನು ಅದನ್ನು ಬದಲಾವಣೆ ಮಾಡಿದೆ ನಿಮ್ಗೆ ಅರ್ಥವಾಗಲಿ ಅಂತ. ಗೀತಾ ಸೆಡ್ ಟು ರಾಕೇಶ್ ಅಂತ ಮಾಡಿದ್ದೆ. ಅರ್ಥವಾಯ್ತಾ ಸ್ನೇಹಿತರೆ? ಇದೆಲ್ಲ ಸೇಮ್. ಮತ್ತೆ ಐ ವಾಂಟ್ ಯುವರ್ ಬುಕ್ ನಾವು ಸೇಮ್ ಇದೆ. ಅಸರ್ಟಿವ್ ಸೆಂಟೆನ್ಸ್. ಯಾಕೆ? S+V ಇದೆ ನೋಡಿ. S+V ಇದ್ರೆ ಮಾತ್ರ ದಟ್ ಎಂಬ ಪದ ಜ್ಞಾಪಿಸ್ಕೊಳ್ಳಿ. ಬೇರೆ ಇದ್ರೆ ಅಂದರೆ ಅದನ್ನ ನಂತರ ಹೇಳ್ತೀನಿ, ನಾನು ಎಲ್ಲ ಬರೆದಿಟ್ಟಿದ್ದೀನಿ. ಈಗ ನೋಡಿ, ಈಗ ಡೈರೆಕ್ಟ್ ಸ್ಪೀಚೆಲ್ಲ ಐ ಇದೆಯಾ? ಐ ಯಾರಿಗೆ ಸಂಬಂಧಪಟ್ಟಿದ್ದು? ಸ್ಪೀಕರ್ಗೆ. ಸ್ಪೀಕರ್ ಯಾರು ಇಲ್ಲಿ? ಗೀತಾ. ಹಾಗಾಗಿ ಗೀತಾ ಫೀಮೇಲ್.
ಹಾಗಾಗಿ ಐ ಏನಾಗುತ್ತೆ ಶಿ ಆಗುತ್ತೆ. ಹಿಂದಿನ ವಾಕ್ಯದಲ್ಲಿ ಐ ಏನಾಗಿತ್ತು ಹಿ ಆಗಿತ್ತು. ಯಾಕೆ ಅಲ್ಲಿ ಸ್ಪೀಕರು ರಾಕೇಶ್ ಇತ್ತು. ಈಗ ಚೇಂಜ್ ಮಾಡಿದ್ದೀನಿ, ಅದರ ಬದಲು ಮಾಡಿದ್ದೀನಿ ನಾವು. ಸೊ ಐ ಏನಾಯಿತು ಶಿ ಆಯಿತು. ಯುವರ್ ಲಿಸನರ್ಗೆ ಸಂಬಂಧಪಟ್ಟಿದ್ದು, ಲಿಸನರ್ ರಾಕೇಶ್ ಮಾಡಿಬಿಟ್ಟಿದ್ದೀನಿ, ಈಗ ಮೇಲ್ ಆಯಿತು. ಸೊ ಯುವರಿಗೆ ಏನಾಯಿತು ಹಿಸ್ ಆಯಿತು. ಹಿಂದಿನ ವಾಕ್ಯದಲ್ಲಿ ಹರ್ ಆಗಿತ್ತು ನೋಡ್ಕೊಳ್ಳಿ, ಈಗ ಹಿಸ್ ಆಗುತ್ತೆ. ಆನ್ಸರ್ ಏನಾಯಿತು ಗೀತಾ ಟೋಲ್ಡ್ ರಾಕೇಶ್. ಇಲ್ಲೂ ಕೂಡ ಟೋಲ್ಡ್ ಬರೀಬೇಕು ನೋಡಿ. ಸೆಟ್ಟು ಏನಾಯಿತು ಟೋಲ್ಡ್ ರಾಕೇಶ್ ದ್ಯಾಟ್. ನೋಡಿ ಇಲ್ಲೂ ದಟ್ ಬಳಸ್ಬೇಕು. ಯಾಕೆ S+V. ಎಲ್ಲ S+V ಕ್ರಮದಲ್ಲಿರುವ ಡೈರೆಕ್ಟ್ ಸ್ಪೀಚಸ್ಸನ್ನು ನಾವು ಚೇಂಜ್ ಮಾಡೋಕ್ಕೆ ಮುಂಚಿತವಾಗಿ ದಟ್ ಎಂಬ ಲಿಂಕಿಂಗ್ ವರ್ಡನ್ನು ಯೂಸ್ ಮಾಡಿ. ಆಮೇಲೆ ಐ ಏನಾಯಿತು ನೋಡಿ, ಐ ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು ಐ ಶಿ ಆಯಿತು. ವಾಂಟ್ ಪಾಸ್ಟ್ ಟೆನ್ಸ್ ವಾಂಟೆಡ್ ಆಯಿತು. ಯುವರ್ ಲಿಸನರ್ ಸಂಬಂಧಪಟ್ಟಿದ್ದು ಲಿಸನರ್ ರಾಕೇಶ್ ಮೇಲ್ ಆದ್ದರಿಂದ ಯುವರ್ ಏನಾಯಿತು ಹಿಸ್ ಆಯಿತು. ಬುಕ್ ಆಯಿತು. ನಾವು ದೆನ್ ಆಯಿತು. ನೋಡ್ಕೊಳ್ಳಿ ಒಂದು ಸಾರಿ ಝೂಮ್ ಮಾಡಿದ್ದೀನಿ. ಇಷ್ಟು ನೀವು ಮನೇಲಿ ಕೂತ್ಕೊಂಡು ಓದಿ. ನಾನು ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನಾನು ಇನ್ನು 2-3 ವಾಕ್ಯಗಳನ್ನು ತಂದುಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಒಂದು ವೇಳೆ ಅರ್ಥ ಆಗದೇ ಇದ್ದರೆ ದಯವಿಟ್ಟು ನನಗೆ ವಾಟ್ಸಾಪ್ ಮಾಡಿ ಅಥವಾ ಕಾಲ್ ಮಾಡಿ. ನನ್ನ ನಂಬರ್ 7353924362. ನಾನು ಈಗ ಎಲ್ಲರಿಗೂ ವಂದನೆಗಳು ತಿಳಿಸ್ತೀನಿ. ನಿಮ್ಮ ಇಂಗ್ಲೀಷ್ ಟೀಚರ್ ರಾಘವೇಂದ್ರ ಅವರಿಂದ ನಿಮ್ಮೆಲ್ಲರಿಗೂ ಶುಭವಾಗಲಿ. ಬಾಯ್.